ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಗುಬ್ಬೀಸ್ ಮಾಮ್ ವ್ಲಾಗ್ಸ್. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಸುಖ, ಶಾಂತಿನ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ಇವತ್ತಿನ ದಿನಾನ ನಾನು ಬೀದಿಯಲ್ಲಿ ರಂಗೋಲಿ ಬಿಡೋದ್ರಿಂದ, ಹೊಸ್ಲು ಪೂಜೆ ಮಾಡೋದ್ರಿಂದ ಮತ್ತು ದೇವ್ರ ಪೂಜೆ ಮಾಡೋದ್ರಿಂದ ನಾನು ಈ ದಿನಾನ ಶುರು ಮಾಡ್ತೀನಿ. ಮತ್ತು ಇದು ಹೊಸ ವರ್ಷದ ಮೊದಲನೇ ಲಾಗ್ ಅಂತಲೇ ಹೇಳ್ಬೋದು. ಈ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ನಾನಿವತ್ತು ಪಿಕಾಕ್ ಡಿಸೈನ್ನ ಬಿಡ್ತಿದ್ದೀನಿ, ಬಿಟ್ಟು ಕಲರ್ನ ಹಚ್ಬಿಡ್ತೀನಿ. ಎಲ್ಲರೂ ನನ್ನ ರಂಗೋಲಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಬೀದಿಲಿ ರಂಗೋಲಿ ಬಿಟ್ಟು ಬಂದಾಯಿತು. ಸೊ ಈಗ ನಾನು ಹೊಸ್ಲಿಗೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿನ ಬಿಡ್ತೀನಿ. ಸೊ ಹೊಸ್ತಿಲು ಪೂಜೆ ನಾವು ಯಾಕೆ ಮಾಡ್ತೀವಿ ಅಂದರೆ, ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಮನೆಯ ಹೊಸ್ತಿಲಲ್ಲಿ ಮಹಾಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ. ಸೊ ತೊಳೆದು ಪೂಜೆ ಮಾಡೋದ್ರಿಂದ ನಮ್ಮ ಮನೆಗೆ ಯಾವುದೇ ದುಷ್ಟ ಶಕ್ತಿಗಳು ಬರಲ್ಲ. ಇದನ್ನು ಮುತ್ತೈದೆಯರು ಬೆಳಿಗ್ಗೆ ಬೇಗ ಎದ್ದು ಮಾಡೋದ್ರಿಂದ ಮನೆಗೆ ಶ್ರೇಯಸ್ಸು ಹೆಚ್ಚಾಗುತ್ತೆ. ಹಾಗೆ ಮನೆಯಲ್ಲಿ ಇರುವ ವ್ಯಕ್ತಿಗಳ ಆಯಸ್ಸು ಹೆಚ್ಚಾಗುತ್ತೆ. ಹಾಗೂ ಮನೆಯಲ್ಲಿ ಎಲ್ಲರೂ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಇರುತ್ತೆ. ಸೊ ಇದನ್ನು ನಾವೆಲ್ಲರೂ ಫಾಲೋ ಮಾಡಬೇಕು. ಯಾಕಂದರೆ ಇದು ನಮ್ಮ ಹಿರಿಕರಿಂದ ಬಂದಿರೋದ್ರಿಂದ ಇದನ್ನು ಮುಂದುವರ್ಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಮತ್ತು ಈ ಹೊಸ ವರ್ಷದ ದಿನ ನಾನು ಹೀಗೆ ಪೂಜೆಯಿಂದ ಶುರು ಮಾಡೋದ್ರಿಂದ ನನ್ನ ದಿನ ತುಂಬ ಚೆನ್ನಾಗಿರುತ್ತೆ, ಖುಷಿ ಕೊಡುತ್ತೆ. ಫೈನಲಿ ಎಲ್ಲ ಕೆಲಸ ಮುಗೀತು. ಈಗ ಸ್ನಾನ ಮಾಡ್ಕೊಬಂದು ದೇವ್ರ ಮನೆನ ರೆಡಿ ಮಾಡಿ ಪೂಜೆ ಮಾಡ್ತಿದ್ದೀನಿ. ಇದಾದಮೇಲೆ ನಾವು ಮನೆ ಹತ್ರನೇ ಇರೋ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. सोनू अरे का देवड़ी देख ग्रहित हे बिदोइत्या हिंग चढ़ो बेस हैप्पी न्यू ईयर करना के हैप्पी न्यू ईयर पप्पी 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 कोडो सोनू ग्रहित ಏನು ಮಾಡೋದು ಸ್ವಾಮಿ ಮಾಡು
ಹಿಂಗೆ ಸಮಯ ಮಾಡ್ತೀಯಾ? ಸೊ ಇವತ್ತು ನಮ್ಮ ಮನೆ ಹತ್ರನೇ ಇರೋ ಒಂದು ಆಂಜನೇಯ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ. ಸೊ ಗುಬ್ಬಿ ಮತ್ತು ಅವ್ರ ಪಪ್ಪ ಪೂಜೆ ಸಾಮಾನೆಲ್ಲ ತಂದರು. ನಾನು ಗುಬ್ಬಿ ಪಪ್ಪ ಅಜ್ಜಿ ಗುಬ್ಬಿ ಎಲ್ಲರೂ ಹೋಗಿದ್ವಿ. ಸೊ ನೋಡಿ, ಮತ್ತು ಆಂಜನೇಯ ದೇವಸ್ಥಾನದಲ್ಲಿ ಮನೆಯವರ ಹೆಸರಲ್ಲಿ ಒಂದು ಸಣ್ಣ ಅರ್ಚನೆ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ನಾವು ಮನೆಗೆ ಹೊರಟಿದ್ವಿ. ಸೊ ನಮ್ಮ ಹೊಸ ವರ್ಷದ ದಿನ ಹೀಗಿತ್ತು. ಮತ್ತು ಮನೆಗೆ ಹೋಗಿ ಒಂದು ಸಣ್ಣ ಕೇಕ್ ತಗೊಬಂದು ಗುಬ್ಬಿ ಕೈಲಿ ಕಟ್ ಮಾಡಿಸಿದ್ವಿ. ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಿದ್ದೀನಿ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.